ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಸರ್ಕಾರ ಏನು ನಕ್ಸಲ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿತ್ತು. ಆದ ಬಳಿಕ ಒಬ್ಬೊಬ್ಬರೇ ನಕ್ಸಲರು ಶರಣಾಗತಿ ಆಗ್ತಿದ್ದಾರೆ. ಅದರ ಜೊತೆಗೆ ಈಗ ಲಕ್ಷ್ಮಿ, ತೊಂಬಟ್ಟಿನ ಲಕ್ಷ್ಮಿ ಕೂಡ ಒಬ್ರು ಅವರ ಮನೇಲಿದ್ದೇನೆ, ಮಾತಾಡ್ಸೋಣ. ಅವರ ಸಹೋದರಿದ್ದಾರೆ. ಏನ್ ಹೇಳ್ತೀರಾ ಸರ್? ಮೊದಲ ಲಕ್ಷ್ಮಿ ಅವರು ಯಾವ ಗೊತ್ತಾಯ್ತು ಈಗಿನ ಶರಣಾಗತಿ? ಇವತ್ತು ಮಧ್ಯಾಹ್ನ 10 ಗಂಟೆಗೆ ಗೊತ್ತಾಗಿದ್ದು ನಮ್ಗೆ, 11 ಗಂಟೆ ಅವಾಗ ಗೊತ್ತಾಗಿತ್ತು. ಬಂದ್ರೆ ಭಾರಿ ಖುಷಿ ಆಯ್ತು. ಬಂದ್ ಶರಣಾದ್ರು ಒಳ್ಳೇದು, ಮನೆಗೆ ಬಂದ್ರು ಎಲ್ಲ ಕೂಡಿ ಒಳ್ಳೆ ರೀತಿ ಇರಬಹುದು ಅಂದ್ರೆ ಇದು ಒಂದು ಖುಷಿ. ಎಷ್ಟು ಸಮಯ ಆಯ್ತು ಅಂದ್ರೆ ಈಗ ನಿಮ್ಮ ಮಾತುಕತೆ ದೂರಾಗಿ, ನಿಮ್ಮಿಂದ ದೂರಾಗಿ ಎಷ್ಟು ಸಮಯ ಆಯ್ತು? ದೂರ ಆಗಿ ಸುಮಾರು ಒಂದು 15 ವರ್ಷ ದಾಟೈತೆ. ಹೇಗೆ ಅಂದ್ರೆ ಹೇಗೆ ಅವ್ರು ಏನು ಹೋರಾಟ ಇರ್ಬೋದು, ಬೇರೆ ಬೇರೆ ಹೇಗೆ ಆರಂಭ ಆಯ್ತು ಅಂತ? ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಹೇಳೋಕ್ಕಾಗಲ್ಲ. ಅವಾಗ ನಮ್ದು ಈ ಕಾಡಿನ ಈ ಫಾರೆಸ್ಟ್ ಗಾರ್ಡ್ರ್ ಉಪದ್ರ ತೊಂದರೆ ಕೊಡ್ತಾ ಇದ್ರ. ನಮ್ಮ ಕೃಷಿ ಏನು ಅಡಿಕೆ ಭತ್ತ ಯಾವ್ದು ಮಾಡೋಕ್ ಬಿಡುದಿಲ್ಲ, ಆ ರೀತಿ ತೊಂದರೆ ಕೊಡ್ತಾರೆ. ಅದೇ ಒಂದು ಮನುಷ್ಯನಿಗೆ ಬೇಜಾರಾಗಿ ಸಂಡೂರು ಪ್ರಾಜೆಕ್ಟ್ ಕೆಲಸ ಹೋದಾಳು, ವಾಪಸ್ ಬರ್ಲಿಲ್ಲ ಮನೆಗೆ. ಆ ನಂತರ ಕಾಣೆ ಆಗಿದ್ದಾಳೆ. ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ಹೋರಾಟ ಹೇಗಿತ್ತು ಅವ್ರದ್ದು ಅಂತೇಳಿ? ಹೋರಾಟ ಅದ್ರ ಬಗ್ಗೆ ಹೋರಾಟ ಅಂದೇಳಿ ನಾನು ಎಣಿಸ್ಕೊಂಡಿರ್ಬೋದು. ಸಾರಾಯಿಯು ಅಷ್ಟೇ, ಅವರು ತ್ರಿಶಕ್ತಿ ಮತ್ತೆ ನವೋದಯ ಸಂಘದ ಕೂಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರಿಂದ ಸೇರಿಸಿ ಸಾರಾಯಿ ಬಂದ್ ಮಾಡಿದ್ದಾರೆ. ಸಾರಾಯಿ ಜೀಪ್ನೆಲ್ಲ ಇದು ಮಾಡಿ ಅಡ್ಡ ಹಾಕಿ ಅದನ್ನೆಲ್ಲ ಚೋಲಾಪಿಲಿ ಮಾಡಿ ಚಾಲಾಪಿಲಿ ವೇಸ್ಟ್ ಮಾಡಿದ್ದಾರೆ. ಆವಾಗ ಸಾರಾಯಿ ಕೈದಾಗಿದೆ ತಂಬಾಟಾಗಿ. ಅಂದ್ರೆ ಈಗಾಗಲೇ ಹೋರಾಟ ಆಗುವಾಗ್ಲೇ ತಾವು ತಮ್ಮ ತಂಗಿ ಸೇರ್ಕೊಂಡ್ರ ಹೇಗೆ? ಇದು ಹೇಳಕ್ಕಾಗಲ್ಲ. ಆ ನಂತರ ನಂತರ ಅವ್ರು ಈ ಅಥ್ಲೇಟ್ ಎಲ್ಲ ಬಂದಿದ್ರ. ಆ ನಂತರ ಇವ್ರೆಲ್ಲ ಬರ್ತಾ ಇದ್ರ. ಅವಾಗ ಬಂದಾಗ ಅವ್ರ ಎಲ್ಲರ ಮನೆಗೆ ತಂಬಾಟ ಹೆಚ್ಚಿಗೆ ಮನೆಗೆ ಹೋಗಿದ್ರು. ನಂತರ ಇವಳು ಹೋಗದೆ ಇವ್ರು ಪರಿಚಯ ಆಯ್ತಲ್ಲ. ಪರಿಚಯ ಆದ್ರೆ ಡ್ಯೂಟಿಗಂತ ಕೆಲ್ಸಕ್ಕೆ ಹೋಗಿದ್ರು, ವಾಪಸ್ ಮನೆಗೆ ಬರ್ಲಿಲ್ಲ. ಆ ನಂತರ ನಾವು ಶಂಕರಣ್ಣ ಅಲ್ಲಿ ಫೋಟೋ ತಗೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟ ನಂತರ ಈ STF ಸರ್ಕಲ್ ಎಲ್ಲ ಭಾರಿ ಉಪದ್ರ ಕೊಟ್ರು. ಅವರು ಭಾರಿ ನಮ್ಮ ಹಳೆ ತಂದೆ ತಾಯಿಗೆಲ್ಲ ಭಾರಿ ತೊಂದರೆ ಕೊಡ್ತಿದ್ರು. ನಾವು ಮನೆಗೆ ಇರುವುದಿಲ್ಲ, ಕೆಲ್ಸಕ್ಕೆ ಹೋಗತ್ತಲ್ಲ, ಹಗಲೊತ್ತಲ್ಲ ಬಂದು ಹೊಡೆ ಕಾಲ ಬರ್ತಿದ್ರು. ನಮಗೂ ರಾತ್ರಿ ನಿದ್ರೆ ಮಾಡಕ್ ಬಿಡೋದಿಲ್ಲ, ಹಗಲಿಗೂ ಅಷ್ಟೇ. ಮನೆಗೆ ಇರ್ಲಿಕ್ಕೆ ಬಿಡ್ಲಿದಿಲ್ಲ. ಭಾರಿ ಹಂಗ್ ಮಾಡಿದ್ರೆ ನೀವೇ ಕಳ್ಸದ್ದು ಬೇಕಾದ್ ಮಾಡಿದ್ದು ಅಂತೇಳಿ ಭಾರಿ ಉಪದ್ರ ಕೊಡ್ತಿದ್ರು. ಅನಂತರ ಅವರು ಪ್ರತಾಪ್ ಶೆಟ್ಟನ ಮನೆಯಲ್ಲಿ ಹೋಗಿ ಅಲ್ಲಿ ವಿಚಾರ ಅಂತೇಳಿ ಹೇಳಿ ಬಂದ ನಂತರ ಸ್ವಲ್ಪ ಕಡಿಮೆ ಆಗಿದೆ. ಇಲಾಖೆಯಿಂದ ಈ ತರ ತೊಂದರೆ ನಿಮ್ಗೂ ಸಹ ಸತ್ತು ಕೊಡುವಾಗ ಈ ಲಕ್ಷ್ಮಿ ಅವರ ನಿರ್ಧಾರಕ್ಕೆ ಏನ್ ಅನ್ಸಿತ್ತ? ಆ ಸಮಯದಲ್ಲಿ ಹೌದು ಅನ್ಸಿತ್ತ, ಸರಿಯಾ ಅನ್ಸಿತ್ತ? ಸರಿಯೇ, ನಮ್ಮ ಮನ್ಸಿಗೆ ಒಂದ್ಸಲ ಸರಿ ಅನ್ಸುತ್ತೆ. ಆದ್ರೂ ಒಟ್ಟಿ ಕೂಡಿ ಇದ್ದಾಗ ಹೋದಾಗ ಭಾರಿ ಬೇಜಾರಾಗುತ್ತಲ್ಲ, ಅದೇ ತೊಂದರೆ ಆಯ್ತು. ಮತ್ತೆ ಅಭಯದಿಂದ ತಪ್ಪಿ ಈಗ ಬೇರೆ ಶರಣದಳ, ಅದೊಂದು ಖುಷಿನೇ. ಎಷ್ಟು ಹೇಗೆ ಶಾಲೆ ಓದು ಎಲ್ಲ ಹೇಗೆ? 7ನೇ ತರಗತಿ ಓದಿದಾಳೆ. ನಮ್ಮ ಎಲ್ಲರಿಗಿಂತ ಜಾಸ್ತಿ ಓದಿದಾಳು. ನಂತರ ಹೋರಾಟ ಬೇಡ ಅಂತ ಯಾಕೆ ಹೋರಾಟ, ಯಾಕೆ ಈ ತರ? ಮತ್ತೆ ನಕ್ಸಲ್ ಬಗ್ಗೆ ಅಂದ್ರೆ ಹೇಳ್ಕೊಂಡಿದ್ಲ? ನಕ್ಸಲಿಗೆ ಬಂದ್ರು, ಸಂಪರ್ಕ ಮಾಡಿದ್ರು, ಆತರ ಏನಾದ್ರು ಹೇಳ್ಕೊಂಡದ್ದು ಉಂಟ ಮನೇಲಿ? ಹೇಳ್ಕೊಂಡ್ಲೇ ಇಲ್ಲ ಯಾರು. ಅವಳು ನಮ್ಮ ಮನೆಗೆ ಕೆಲ್ಸಕ್ಕೆ ಹೋದಳೆ, ವಾಪಸ್ ಬರ್ಲಿಲ್ಲ. ನಮಗೆ ಗಾಬರಿ ಆಗಿ ನಾವು ಮೂರು ದಿನದ ನಂತರ ಇಲ್ಲೇ ಫ್ರೆಂಡ್ ಮನೆಗೆಲ್ಲ ಹೋಗಿದ್ದಾಳೆ ಅಂದೇಳಿ ಹೋಗಿದ್ದು ಬರ್ಲಿಲ್ಲ. 3 ದಿನದ ನಂತರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು ನಾವು. ಈಗ ಹೇಗೆ ಯಾವ ತರ ವೆಲ್ಕಮ್ ಮಾಡ್ಬೇಕು ಅಂತ ಅನ್ಸ್ಕೊಂಡಿದ್ದೀರಿ? ಅಂದ್ರೆ ಇವಾಗ ಇವಾಗ ಬಂದ್ರು ಭಾರಿ ಖುಷಿನೇ. ಭಾರಿ ನಮ್ಗಂತೂ ಬಂದಳೆಲ್ಲ ಭಾರಿ ಖುಷಿ ಆಗುತ್ತೆ ಅಷ್ಟೇ. ಯಾವ ರೀತಿ ಮತ್ತು ನಗ್ನಗ್ತಾ ಖುಷಿಯಿಂದ ಕರ್ಕೊಂತೀವಿ ಒಳಗೆ. ಈಗ ತಂಗಿ ಆರಂಭ ಮಾಡಿದ ಹೋರಾಟ ಯಾವ್ದಕ್ಕೆ ಮಾಡಿದ್ರು? ಸಾರ ಇರ್ಬೋದು, ರಸ್ತೆ ಇರ್ಬೋದು, ಬೇರೆ ಬೇರೆ ವಿಚಾರಕ್ಕೆ. ಈಗ ಹಾಗೆ ಇದೆಯಾ ಅಥವಾ ಏನೋ ಬದಲಾವಣೆ ಕಂಡಿದೆ? ಏನು ಬದಲಾವಣೆ ಆಗ್ಲಿಲ್ಲ. ಅದು ಯಾವ ಸರ್ಕಾರ ಬಂದ್ರು ಬದಲಾವಣೆ ಆಗ್ಲಿಲ್ಲ. ಮಾಡ್ತೀವಿ ಅಂದ್ರೆ ಹೇಳಿಕೆ ಹೋಗ್ತಾರೆ, ಮತ್ತೆ ಬರುದೇ ಇಲ್ಲ ಈ ಸೈಡ್. ಈ ಮೇನ್ ಸೇತುವೆ ಬಿಟ್ರೆ ಮತ್ತೆ ಮಾರ್ಗ, ಮನೆಗೆ ಹೋಗುವ ದಾರಿ ಸರಿ ಇಲ್ಲ. ಯಾರಿಗೆ ಹುಷಾರಿಲ್ದಿದ್ದಾರೆ ಕರ್ಕೊಂಡು ಹೋಗ್ಬೇಕಲ್ಲ, ಭಾರಿ ಕಷ್ಟ. ಮನುಷ್ಯರು ನಡ್ಕೊಂಡು ಹೋಗು ಕಷ್ಟ ಇದೆ. ರಸ್ತೆ ಬಗ್ಗೆ ಏನು ಯಾರು ಕ್ರಮ ತಕಂತಲ್ಲ. ಇಲ್ಲಿ ಅಧಿಕಾರಿಗಳು ತಕಂತಲ್ಲ, ಮೇನ್ ಅಧಿಕಾರಿ ತಕಂತಲ್ಲ. ಇಲ್ಲಿ ಕಾರ್ಯಕರ್ತರು ಏನ್ ಇದ್ರ ಬಗ್ಗೆ ಕರ್ಮಿ ತಕಂತಲ್ಲ. ಆ ರೀತಿ ಎಲ್ಲ ಸಮಸ್ಯೆ ಉಂಟು. ಅವರ ಸಹೋದರಿ ಇದ್ದಾರೆ, ಮಾತಾಡ್ಸೋಣ. ತಂಗಿ ಬರ್ತಿದ್ದಾರೆ, ಸೊ ಏನ್ ಹೇಳ್ತೀರಿ? ಮೊದಲ ರಿಯಾಕ್ಷನ್ ನಿಮ್ದು? ತಂಗಿ ಬೆಪ್ಪದು ಖುಷಿ ಅಲ್ಲ. ಇಲ್ಲಿವರೆಗೆ ಒಟ್ಟಿಗೆ ಮುಂಚೆಲ್ಲ ಒಟ್ಟಿಗೆ ಇದ್ದಿದ್ದ, ಈಗ ಇಲ್ಲಲ್ಲ. ಅವಳ ಸುಮಾರು ಟೈಮ್ ಐತಲ್ಲ, ಸುಮಾರು ವರ್ಷಗಳೇ ಐತಲ್ಲ. ಹಾಗಾಗಿ ಈಗ ಬಂದ್ರೆ ಖುಷಿನೇ. ಮನೇಲಿ ಹೇಗಿದ್ರು ನಿಮ್ ತಂಗಿ? ಮನೆಯಲ್ಲಿ ಎಲ್ಲರನ್ನು ಹೊಂದ್ಕೊಂಡಿದ್ದಿತ್ತು. ಅವಳು ಅಣ್ಣ ಅಂದ ಹೇಳಿದ್ರೆ ಪ್ರಾಣ ಅವಳಿಗೆ.
ಅವ್ರ ಒಂದು ಬೈದಿದ್ರು ಅವಳು ಇದ್ ಮಾಡೋದಿಲ್ಲ ಇದ್ದಿದ್ದು. ಅವಳು ಅದಕ್ಕೆ ಹೋಗುವಾಗ ಒಂದು 10-11 ವರ್ಷ ಇರ್ಬೋದು. ಹಾ ಈಗಳ ಆಗ ಒಂದು 10-11 ಇರ್ಬೋದು. ಹೌದೌದು, ಸಣ್ಣ ವಯಸ್ಸಿನಲ್ಲಿ ಹೋಗಿದ್ದು. 7ನೇ ಕ್ಲಾಸ್ ಶಾಲೆ ಬಿಟ್ಟು 1 ವರ್ಷ 2 ವರ್ಷ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡಿದ್ವಿ. ಸಣ್ಣ ವಯಸ್ಸಿನಲ್ಲಿ ಹೇಗೆ ಸಣ್ಣ ಇಲ್ಲಿ ಸಂಘ ಸಂಸ್ಥೆಗಳು ತುಂಬಾ ಇದ್ವಾ? ಹೇಗೆ ಅಟ್ರಾಕ್ಟ್ ಆದ್ಲು ಅಂದ್ರೆ ನಿಮ್ಮ ತಂಗಿ? ಸಂಘದಲ್ಲೂ ಒಂದೇ ಸಂಘದಲ್ಲಿ ಇದ್ದಿದ್ದವಳು, ಬೇರೆ ಯಾವ ಸಂಘದಲ್ಲಿ ಇರ್ಲಿಲ್ಲ, ಸೇರ್ಲೂ ಇಲ್ಲ. ಅದ್ರಲ್ಲೇ ಹೋರಾಟ ಮಾಡಿದ್ದವಳು ಸರಾಯಿಯಿಂದ. ಈಗ ಒಂದೆರಡ್ರ ಸರಾಯಿ ಒಂದು ಬಂದಾಗಿದೆ, ಇಲ್ಲ 90 ಇಲ್ಲ, ಮೇಲ್ಪೇಟೆಯಲ್ಲಿ ಇಲ್ಲ, ಕೆಳಗೆಲ್ಲ ತರಿಸಿ ಕೊಡ್ತಾರೆ. ಇದು ನಿಮ್ಮ ಈ ಹೋರಾಟ ಎಲ್ಲ ಯಾಕೆ ನಿಂಗೆ ಯಾಕೆ ಬೇಕಿತ್ತು ಈ ತರ ಹೇಳಿದ ಪ್ರಯತ್ನ ಮಾಡಿದಿರಾ ಅಥವಾ ಆ ಸಮಯ ಏನು ಅವರ ರಿಯಾಕ್ಷನ್ ಆಗಿತ್ತು? ಅವಳು ಹೋರಾಟದ ಬಗ್ಗೆ ಯಾರು ಇದ್ ಮಾಡ್ದಾರಿಲ್ಲ, ಅವ್ರು ಅವಳೊಟ್ಟಿಗೆ ಸಪೋರ್ಟ್ ಮಾಡ್ದಾರೆ ಬಿಟ್ರೆ ಯಾರು ಇದ್ ಮಾಡ್ದಾರಿಲ್ಲ. ತಂದೆ ತಾಯಿಯು ಸಪೋರ್ಟೇ ಮಾಡ್ಕೊಂಡಿದ್ರ. ಅವಳು ನಿನ್ ಬೇಡ ಹೋಗ್ಬೇಡ ಅಂತೇಳಿ ಯಾರು ಹೇಳಿಲ್ಲ, ಹೋರಾಟ ಮಾಡ್ಬೇಡ ಅಂತ ಯಾರು ಹೇಳಿಲ್ಲ. ಇದ್ರಲ್ಲಿ ಇದಕ್ಕೆ ಹೋಗಿದ್ದು ಒಂಚೂರು ಬೇಜಾರೆ, ಹೇಗೋದ್ಲು ಅಂದೇಳಿ ಹೇಳೋಕ್ಕಾಗಲ್ಲ. ಅದು ಡಿಪಾರ್ಟ್ಮೆಂಟ್ ಏನಾರ ಕಾಟನು ಜಾಸ್ತಿ ಇದ್ದಿತ್ತು. ಅಲ್ಲ ಒಂದು 50-100 ಅಡಿಕೆ ಗಿಡ ಕಡ್ದು ಹಾಕಿದ್ರು. ಅದ್ರ ಬಗ್ಗೆ ಎಲ್ಲ ಬೇಜಾರಾಗಿ ಹೋಗಿದ್ದು. ಹಾ, ಇದು ಲಕ್ಷ್ಮಿ ಅವರ ಮನೆಯವರ ಮಾತು. ಆಕೆ ಹೋಗಿದ್ದು ಬೇಜಾರಿತ್ತು, ಈಗ ಬರೋ ಸಂತೋಷ ಆಗ್ತಾ ಇದೆ. ಜೊತೆಗೆ ಆಕೆ ಯಾವ್ದಕ್ಕಾಗಿ ಹೋರಾಟ ಮಾಡಿ ಹೋದ್ಲು, ಆ ಹೋರಾಟಕ್ಕೆ ಸಿಕ್ಕಂತ ಪ್ರತಿಫಲ ಏನು ಇಲ್ಲ. ಜೊತೆಗೆ ಆಕೆ ಊರಿನ ಸಮಸ್ಯೆಗಳು ಹಾಗೇ ಇದೆ. ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಮತ್ತು ಆಕೆ ಹೋರಾಟ ಸರ್ಕಾರ ಪ್ಯಾಕೇಜ್ ಕೊಡೋ ಜೊತೆಗೆ ಊರಿನ ಸಮಸ್ಯೆಗಳನ್ನ ಬಗೆಹರಿಸುವ ಮೂಲಕ ಆ ಹೋರಾಟಕ್ಕೆ ಒಂದು ಫಲ ಸಿಗೋದಾಗಬೇಕು ಅನ್ನುವಂಥದ್ದು ತಮ್ಮ ಕುಟುಂಬಸ್ಥರು ಮತ್ತು ಜೊತೆಗೆ ಊರವರ ಆಗ್ರಹ ಕೂಡ ಹೌದು. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.